ಜಮಖಂಡಿ ನಗರದಲ್ಲಿ ಮತ್ತೆ ರಂಗಭೂಮಿಯ ಸಡಗರ ಆರಂಭವಾಗಿದೆ. ಕನ್ನಡ ನಾಟಕ ಪ್ರಿಯರಿಗಾಗಿ ಇದೀಗ ವಿಶೇಷ ನಾಟಕ ಪ್ರದರ್ಶನಕ್ಕೆ ಸಿದ್ಧತೆ ನಡೆದಿದೆ. ಯಾವ ನಾಟಕ ಗೊತ್ತಾ? ಈ ಸುದ್ದಿಯನ್ನ ಒಮ್ಮೆ ನೋಡಿ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಬಸವೇಶ್ವರ ಸರ್ಕಲ್ ಸಮೀಪ ಪಂಚಾಕ್ಷರ ನಾಟ್ಯ ಸಂಘ ಜೇವರ್ಗಿ ವತಿಯಿಂದ ಮುತ್ತಿನಂಥ ಅತ್ತಿಗೆ ನಾಟಕ ಪ್ರದರ್ಶನವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಾವಿದೆ ಸುಜಾತಾ ಗುಬ್ಬಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಟಕ ಕಲೆಯನ್ನ ಉಳಿಸಿ ಬೆಳೆಸುವ ಜವಾಬ್ದಾರಿ ಪ್ರೇಕ್ಷಕರ ಮೇಲಿದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ನಾಟಕ ಕಂಪನಿಗಳು ಹಲವು ಸವಾಲುಗಳನ್ನು ಎದುರಿಸುತ್ತಿದ್ದು, ಕಲಾವಿದರಿಗೆ ಪ್ರೋತ್ಸಾಹದ ಅಗತ್ಯ ಹೆಚ್ಚಾಗಿದೆ ಎಂದು ಹೇಳಿದರು. ಕನ್ನಡ ರಂಗಭೂಮಿಯ ಪರಂಪರೆಯನ್ನ ಉಳಿಸಬೇಕಾದರೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಟಕವನ್ನ ವೀಕ್ಷಿಸಿ ಕಲಾವಿದರಿಗೆ ಬೆಂಬಲವನ್ನ ನೀಡಬೇಕು ಎಂದು ಮನವಿಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ನಾಟಕ ಕಂಪನಿಯ ವ್ಯವಸ್ಥಾಪಕ ಮಾಂತಗೌಡ ಬಿರಾದಾರ, ಸಂಗೀತ ಬಳಗದ ಬಸವಲಿಂಗಪ್ಪ ಕೋಡಳಿ, ಹಾಸ್ಯ ಕಲಾವಿದ ಪುಟ್ಟರಾಜ ಕೋಡಳಿ, ಸಿದ್ರಾಮ ಥಥರಾಣಿ, ಬೇವಮ್ಮ ಮೂಡಲಗಿ, ರಾಘವೇಂದ್ರ ಮುಧೋಳ, ಅವಿನಾಶ್ ಅಕ್ಕಲಕೋಟ, ಶರಣಶೆಟ್ಟಿ ಹಾಗೂ ಬಸವರಾಜ ಪತ್ತಾರ ಸೇರಿದಂತೆ ಹಲವರು ಹಾಜರಿದ್ದರು. ಒಟ್ಟಾರೆ ಜಮಖಂಡಿಯಲ್ಲಿ ಕನ್ನಡ ರಂಗಭೂಮಿಯ ಬೆಳವಣಿಗೆಗೆ ಮತ್ತೊಂದು ಹೆಜ್ಜೆಯನ್ನ ಇಡಲಾಗಿದ್ದು, ಮುತ್ತಿನಂಥ ಅತ್ತಿಗೆ ನಾಟಕ ಪ್ರೇಕ್ಷಕರ ಗಮನ ಸೆಳೆಯುವ ನಿರೀಕ್ಷೆ ಇದೆ. ಟಿಕೆಟಿನ ದರ ಈ ಸಲ ಏನು ಮಾಡಿದ್ದೇವೆ, ಪ್ರತಿಯೊಬ್ಬರು ಬಂದು ನೋಡಬೇಕು. ಬಡವರು, ದೊಡ್ಡವರು, ಸಣ್ಣ ಪ್ರತಿಯೊಬ್ಬರು ಬಂದು ನೋಡಬೇಕು ಅಂಥೇಳಿ ದರದಲ್ಲಿ ಕೇವಲ 100 ರೂಪಾಯಿ ಮಾಡಿದ್ದೇವೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಂಸ್ಥೆಯಲ್ಲಿ ದುಡಿತಕ್ಕಂಥ ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕಾಗಿ ಜಮಖಂಡಿ ಮಹಾನಗರದ ಎಲ್ಲ ಕಲಾಭಿಮಾನಿಗಳಲ್ಲಿ